ಅಂದರೆ ಕೆಲವರು ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋ ರೀತಿಯಲ್ಲಿ ಹೋಗ್ತಾರೆ. ಅಲ್ಲಿ ಯುದ್ಧ ಭೂಮಿಯಲ್ಲಿರುವಂತಹ ಹಲವು ಸಣ್ಣ ಸಣ್ಣ ಗುಡ್ಡಗಳಿರುತ್ತೆ, ಅದ್ರ ಹಿಂದೆ ಹೋಗ್ತಾರೆ ಅವರು. ಶತ್ರುಗಳು ಏನು ಮಾಡ್ತಾರೆ, ಇವ್ರು ಹಿಂಬಾಲಿಸಿ ಇವ್ರನ್ನ ಸಾಯಿಸಿಬಿಡ್ಬೇಕು ಅಂತ ಅವ್ರು ಹಿಂದೆನೇ ಹೋಗ್ತಾರೆ. ಹೋದರೆ ಏನಾಗುತ್ತಂದರೆ ಆ ಗುಡ್ಡಗಳ ಹಿಂದೆ ಟೆಮುಜಿನ್ನ ಬಿಲ್ಲುಗಾರರು ಅವಿತುಕೊಂಡಿರ್ತಾರೆ. ಶತ್ರುಗಳು ಹತ್ತಿರ ಬರ್ತಾ ಇದ್ದಾಗೆ ಇವರು ಬಾಣ ಪ್ರಯೋಗ ಮಾಡಿ ಅವ್ರನ್ನ ಸಾಯಿಸ್ತಾರೆ. ಈ ರೀತಿ ಹಲವಾರು ಯುದ್ಧ ತಂತ್ರಗಳನ್ನು ಟೆಮುಜಿನ್ ಉಪಯೋಗಿಸ್ತಾನೆ. ಜಮುಕ ಇದೆಲ್ಲ ನೋಡಿ ಅವನಿಗೆ ತುಂಬ ಕೋಪ ಬರುತ್ತೆ. ಅವನು ಇನ್ನೂ ಕಣಕ್ಕೆ ಇಳಿದಿರೋದಿಲ್ಲ, ಅವನು ಬರೀ ಆಜ್ಞೆ ಮಾಡ್ತಾ ಇರ್ತಾನಷ್ಟೆ. ಆಗ ಈ ನೈಮನ್ಗಳ ನಾಯಕನಾದಂತಹ ತಯಾಂಕಾನ್ ಯುದ್ಧ ಕಣಕ್ಕೆ ಇಳಿತಾನೆ. ಅವನು ತುಂಬ ಉಗ್ರವಾಗಿ ಹೋರಾಟ ಮಾಡ್ತಾನೆ, ಹಲವಾರು ಜನರನ್ನ ಅವನು ಸಾಯಿಸ್ತಾನೆ. ಈಗ ಟೆಮುಜಿನ್ನ ಕಡೆಯವರು ಜಲ್ಮೆ, ಜೀವೆ ಮತ್ತು ಖಾಸರ್ ಕಣಕ್ಕಿಳಿತಾರೆ. ಆ ನೈಮನ್ನ ನಾಯಕನಾದಂಥ ತಯಾಂಕನ್ ತುಂಬ ಉಗ್ರವಾಗಿ ಹೋರಾಟ ಮಾಡ್ತಾ ಇದ್ದಾನೆ. ನಿಧಾನವಾಗಿ ಟೆಮುಜಿನ್ ಪಡೆಯವರು ಈ ನೈಮನ್ಗಳನ್ನು ಸುತ್ತುವರಿತಾರೆ. ನೋಡ್ತಾ ಇದ್ದ ಹಾಗೇ ಎಲ್ಲಿಂದಲೋ ಬಂದಂತಹ ಒಂದು ಬಾಣ ತಯಾಂಕನ್ನ ಜೀವನ ತೆಗೆದುಕೊಳ್ಳುತ್ತೆ. ತಯಾಂಕನ್ ಮರಣದ ಬಗ್ಗೆ ಎರಡು ರೀತಿಯ ಮಾಹಿತಿ ಇದೆ. ಒಂದು, ಈ ರಣರಂಗದಲ್ಲಿ ಅವನು ಸತ್ತ ಅಂತ. ಇನ್ನೊಂದು ಮಾಹಿತಿ ಏನಂದರೆ, ಇದೇ ಯುದ್ಧದಲ್ಲಿ ರಾತ್ರಿ ಚೆಂಗಿಸ್ ಖಾನ್ ಕಡೆಯವರು ಅಂದರೆ ಟೆಮುಜಿನ್ ಕಡೆಯವರು ನಡೆಸಿದ ದಾಳಿಯಲ್ಲಿ ಅವನು ಮರಣ ಹೊಂದಿದ ಅಂತಲೂ ಮಾಹಿತಿ ಇದೆ. ಈಗ ಜಮುಕನ ಬಲ ಏನಿದೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಈ ನೈಮನ್ ನಾಯಕನ ತಯಾಂಕನ್ನ ಮಗ ಇರ್ತಾನೆ, ಅವನು ಕುಚ್ಲುಗ್ ಅಂತ. ಅವನು ಹೋರಾಟ ಮಾಡ್ತಾ ಇರ್ತಾನೆ. ಆದರೆ ಒಂದು ಹಂತದಲ್ಲಿ ಅವನಿಗೂ ಟೆಮುಜಿನ್ ಕಡೆಯವ್ರನ್ನ ಎದುರಿಸೋದಕ್ಕೆ ಕಷ್ಟ ಆಗುತ್ತೆ. ಅವನು ತನ್ನ ಕಡೆಯವ್ರನ್ನ ಕರೆದುಕೊಂಡು ಹಿಮ್ಮೆಟ್ತಾನೆ. ಇದನ್ನು ನೋಡ್ತಾ ಇದ್ದ ಜಮುಕಾಗೆ ಇನ್ನೂ ಕೋಪ ಬರುತ್ತೆ. ಅವನು ಅವ್ರನ್ನ ತಡೆದು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾನೆ, ಆದರೆ ಆಗೋದಿಲ್ಲ. ಎಲ್ಲ ಎದುರ್ಕೊಂಡು ಅಲ್ಲಿಂದ ವಾಪಸ್ ಹೋಗ್ತಾ ಇರ್ತಾರೆ. ತುಂಬ ಘೋರವಾದ ಯುದ್ಧ ನಡೆಯುತ್ತೆ. ಹಲವಾರು ಜನ ಶತ್ರುಗಳು ಸಾಯ್ತಾರೆ ಎರಡೂ ಕಡೆಯೂ. ಕೊನೆಗೆ ಜಮುಕ ಯೋಚನೆ ಮಾಡ್ತಾನೆ, ತನ್ನ ಬಲ ಏನಿದೆ ಅದು ಕಡಿಮೆ ಆಗ್ತಾ ಬರೋದು ಅವನಿಗೆ ಗೊತ್ತಾಗುತ್ತೆ. ಸಂಜೆ ಆಗ್ತಾ ಇದೆ. ಈಗ ಟೆಮುಜಿನ್ ಇನ್ನೊಂದು ಯುದ್ಧ ತಂತ್ರವನ್ನು ಮಾಡ್ತಾನೆ. ಏನಂದರೆ, ಅರ್ಧ ಚಂದ್ರಾಕೃತಿಯಲ್ಲಿ ನಿಂತ್ಕೊಂಡು ಅವನು ದಾಳಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತು ಬೇರೆ ಬೇರೆ ದಿಕ್ಕುಗಳಿಂದ ಹಲವಾರು ಗುಂಪುಗಳಲ್ಲಿ ಬಂದು ದಾಳಿ ಮಾಡೋದು, ಈ ರೀತಿ ಯುದ್ಧ ನಡೀತಾ ಇರುತ್ತೆ. ಜಮುಕ ಯೋಚನೆ ಮಾಡ್ತಾನೆ, ಇನ್ನೂ ತಾವು ಇಲ್ಲೇ ಇದ್ದರೆ ಖಂಡಿತವಾಗ್ಲೂ ನಮಗೆ ಮರಣ ಆಗುತ್ತೆ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಅಲ್ಲಿಂದ ಹಿಮ್ಮೆಟ್ತಾನೆ. ಜಮುಕ ಹೋಗೋದನ್ನ ನೋಡಿದಂತಹ ಸೈನಿಕರೆಲ್ಲ ಅವರೂ ಯುದ್ಧ ಬೇಡ ಅಂದ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಹಲವಾರು ಜನ ಈ ಯುದ್ಧದಲ್ಲಿ ಟೆಮುಜಿನ್ಗೆ ಶರಣಾಗ್ತಾರೆ. ಟೆಮುಜಿನ್ ನೋಡ್ತಾನೆ, ತಯಾಂಕನ್ ಸತ್ತೋಗಿದ್ದಾನೆ, ಜಮುಕ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಅವನು ಅಂದ್ಕೊಳ್ತಾನೆ, ಇನ್ನೂ ಯುದ್ಧ ಮುಗ್ದಿಲ್ಲ, ಜಮುಕ ತಪ್ಪಿಸ್ಕೊಂಡು ಹೋಗಿದ್ದಾನೆ, ಅವನು ಬೇರೆ ಪಡೆಯವ್ರನ್ನ ಕರ್ಕೊಂಬಂದು ಯುದ್ಧ ಮಾಡಿದ್ರೂ ಮಾಡ್ಬೋದು ಅಂತ ಅಂದ್ಕೊಳ್ತಾನೆ. ಅದೇ ರೀತಿ ತನ್ನ